ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಭಾರತ ದಕ್ಷಿಣ ಭಾರತ ಯಾರಿಗೆಷ್ಟು ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನಾನು ಡೈರೆಕ್ಟಾಗಿ ಮುನೀರ್ ಅವ್ರ ಹತ್ರನೇ ಹೋಗ್ತೀನಿ. ಸರ್, ಅವ್ರು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಿ ಕ್ವಿಕ್ಕಾಗಿ. ಚುರುಕಾಗಿ ಅಂದ್ರೆ ಅವ್ರು ಕೇಳಿದ ಇಷ್ಟು ಉದ್ದ ಪ್ರಶ್ನೆಗಳಿದೆ, ನೀವು ನಮ್ಮ ಸೈನ್ ಕೊಟ್ಟರು ಆಡ್ಬೋದು. ನಾಗೇಂದ್ರ ಅವ್ರು ಕೇಳಿರುವಂತದ್ದು ಸರ್ ಅಭಿವೃದ್ಧಿ ಮಾಡೋದಕ್ಕೆ ಮಾಡಬೇಕು ಅಂತ. ಬೃಹತ್ ಮಹಾನಗರ ಪಾಲಿಕೆ ಬೆಂಗಳೂರು ಮಾಡಿದ್ರಲ್ಲ, ಆವಾಗ ಮಾಡಿದ್ದು ಕುಮಾರಸ್ವಾಮಿ ಅವರೇ. ಅದರಲ್ಲಿ ಆವಾಗ ಮಾಡಿ 198 ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅವಾಗ ಮಾಡಿದ್ರಲ್ಲ. ಆ ಮಾಡಿ ಆದ್ಮೇಲೆ ಅಲ್ಲಿ ಬೇಕಾದಂತ ಮೂಲ ಸೌಕರ್ಯಗಳು ಇಲ್ಲಿ ತನಕ ತಲುಪಲಿಲ್ಲ ಅನ್ನೋ ಕಾರಣಕ್ಕೆ 5 GB ಮಾಡ್ತಾ ಇದ್ರು ಅಂತದ್ದು. 10 ಲಕ್ಷ ಗುಂಡಿ ಮುಚ್ಚಿದ್ರಿ ಮಾತಾಡಕ್ ನೀವು ನೀರಿನ ಬೆಲೆ ಜಾಸ್ತಿ ಮಾಡಿದ್ರೆ ಜಾಸ್ತಿ ಮಾಡಿದ್ರೆ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗತ್ತೆ ಅಂತ ಇವ್ರು ಹೇಳೋದಾದ್ರೆ ಜಿಬಿಎಗೆ ಬಂದ್ಬಿಟ್ರೆ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ. ಏನನ್ನ ಕೊಟ್ಟಿದ್ದಾರೆ? ಕೋಲಾರ ರೈಲ್ವೆಗೆ ನೀವು ರೈಲ್ವೆ ಕೋಚ್ ಮಾಡ್ತೀನಿ ಅಂತ ಹೇಳಿದಿರಿ, ದಯವಿಟ್ಟು ಆರಂಭಿಸಿ, ಇನ್ನು ಆರಂಭಿಸಿ. ಕೊಡಿ ಅಂತ ಡಿಬೇಟ್ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಮಾತಾಡೋಣ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಅವರನ್ನ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ನಾವು ಕೊಟ್ಟಿದ್ದನ್ನ ನಾವು ವಾಪಸ್ ಕೇಳೋದು ಅಷ್ಟೇನೆ, ಅವರಿಂದ ನಾವಲ್ಲ, ನಮ್ಮಿಂದ ಅವರು. ಇವತ್ತು ಜಲ್ ಜೀವನ್ ಮಿಷನ್ ಅಲ್ಲಿ 17,554 ಕೋಟಿ ಬಾಕಿ ಇಟ್ಟಿದ್ದಾರೆ. ಕೊಡಿ ಅಂತ ಇದ್ದೀವಿ. ಅವಕಾಶ ಕೊಡ್ತೀನಿ. ಸರ್, ಒಂದೇ ನಿಮಿಷ ಟೈಮ್ ಇಲ್ಲ, ನಿಮ್ಗೆ ಟೈಮ್ ಕೊಡ್ತೀನಿ. ಈ ವಿಚಾರ ಬೇರೆ ಕಡೆ ಹೋಗ್ತಾ ಇದೆ. ಭ್ರಷ್ಟಾಚಾರದ ಬಗ್ಗೆ 2014ರಿಂದ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿದ್ರು. ಇವರಿಗೆ ಒಂದೇ ಒಂದು ಶಕ್ತಿ, ಇವರದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ತಾಕತ್ತು ದಮ್ಮಿದ್ರೆ ಮೂರೇ ನಿಮಿಷ ಟೈಮ್ ಇರೋದು. ಒಂದು ನಿಮಿಷ ಟೈಮ್ ಕೊಡ್ತೀನಿ, ಕ್ವಿಕ್ ಆಗಿ ಹೇಳಿ. ಇವ್ರು ಮಾಡಿರೋ ಆರೋಪ ಒಂದು 2014ರಿಂದ ಭ್ರಷ್ಟಾಚಾರ ಮುಂಚೆ ಸಿಕ್ಕಾಪಟ್ಟೆ ಒಬ್ಬರೇ ಒಬ್ರು ಶಿಕ್ಷೆ ಕೊಟ್ಟಿದ್ದನ್ನ ಅವ್ರು ಪ್ರೂವ್ ಮಾಡ್ಬೇಕು. ಭ್ರಷ್ಟಾಚಾರ ಈಗ ಇದ್ರ ಬಗ್ಗೆ ಹೇಳ್ಬಿಡಿ. ಈಗ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 850 ಅಲ್ಲಿ ದಕ್ಷಿಣ ಭಾರತದ ಪಾತ್ರ ಇವ್ರು ಏನ್ ಹೇಳ್ತಾ ಇದ್ದಾರೆ 50%, ಅದು 193 ಕ್ಷೇತ್ರಗಳಾಗಿ ಉಳ್ಕೊಳ್ಳುತ್ತೆ. ಕೇಂದ್ರದ ಉತ್ತರ ಭಾರತದಲ್ಲಿ ಈಗ 129 ಕ್ಷೇತ್ರ ಇವರು ಹೇಳಿರುವ 50% ಪ್ರಕಾರ 193 ಉತ್ತರ ಭಾರತದಲ್ಲಿ 250 ಇತ್ತಲ್ವಾ? ಉತ್ತರ ಭಾರತಕ್ಕೆ 250 ಅಲ್ರಿ, 129. 543ರಲ್ಲಿ 129 ಹೋದ್ರೆ ಎಷ್ಟಂತ ನೋಡ್ಕೊಂಡ್ಬಿಡಿ. ನೀವ್ ಯಾಕೆ ಮಾಡಿದ್ರಿ? 414 ಸೀಟ್ ಇತ್ತು. ಇವಾಗ ಆ 414 557 ನಿಮ್ಗೆಲ್ಲ ಖಾಲಿ, ನೀವು ಖಾಲಿ. ಮೋದಿ ಅವರನ್ನ ಏನ್ ಹೇಳ್ತಾ ಇದಾರಲ್ಲ, ಇದೇ ಸನ್ಮಾನ್ಯ ದೇವೇಗೌಡರು ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಡ್ತೀನಿ ಅಂತ ಹೇಳಿರುವುದು ಈ ಕಣ್ ಮುಂದೆ ಬರ್ತಾ ಇದೆ. ಹೇಳಿದ್ದ ದೇವೇಗೌಡರು
ಸಿಎಂ ನಾಗೇಂದ್ರ ಸರ್ ಕೊನೆಯದಾಗಿ ಕ್ವಿಕ್ ಆಗಿ ಹೇಳಿ ಇದ್ರ ಬಗ್ಗೆ ನಿಮ್ಮ ನಿಲುವು ಲಾಸ್ಟ್ ಆಗಿ ಏನಾಗಬಹುದು. ನೋಡಿ ಇದು ಎರಡು ಸಬ್ಜೆಕ್ಟ್. ಒಂದು ಸೆಷನ್ ಅನ್ನ ಕರೆದಿರುವಂತದ್ದು ರಾಂಗ್ ಟೈಮ್ ಅಲ್ಲಿ, ಉದ್ದೇಶ ಸರಿ ಇಲ್ಲ. ಎರಡನೇದು ಮಹಿಳಾ ಮೀಸಲಾತಿಯ ವಿಷಯದಲ್ಲಿ ಯಾರೊಬ್ಬರ ಅಬ್ಜೆಕ್ಷನ್ ಇಲ್ಲ, ಅದು ಬೇರೆನೇ ಸಬ್ಜೆಕ್ಟ್. ಇವರು ಇದರ ಮಧ್ಯೆ ಮಿಕ್ಸ್ ಮಾಡ್ತಿದ್ದಾರೆ. ಡಿಲಿಮಿಟೇಷನ್ ರಿಲೇಟೆಡ್ ಇದು ಎಲ್ಲ ಸರ್ವಪಕ್ಷವನ್ನ ಕರೆದು ವಿಸ್ತೃತವಾದ ಚರ್ಚೆ ನಡೆದ ನಂತರ ತೀರ್ಮಾನಕ್ಕೆ ಬರಬೇಕು. ಕ್ವಿಕ್ ಆಗಿ ಸರ್. ಇವತ್ತು ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಾ ಇರೋದು ಕಾಂಗ್ರೆಸ್ನವ್ರಿಗೆ ಆಗ್ತಾ ಇಲ್ಲ. ಇದು ವಿರೋಧ ಮಾಡಬೇಕು ಅಂತ ಒಪ್ಕೊಳ್ತಾ ಇದ್ದಾರೆ. ಇವತ್ತು ಕ್ವಿಕ್ ಆಗಿ ಇದ್ರ ಬಗ್ಗೆ ಹೇಳಿ. ಉತ್ತರ ಭಾರತ, ದಕ್ಷಿಣ ಭಾರತ, ಬೇರೆಯವರು ಪೂರ್ವ ಭಾರತ, ಪಶ್ಚಿಮ ಭಾರತ ಅಂತ ಪ್ರಶ್ನೆ ಇಲ್ಲ. ಇಂಥ ಮಾತಿಗೆ ಬೆಲೆ ಕೊಡಬಾರ್ದು, ಜನರು ಕಿವಿನ ಕೊಡಬಾರ್ದು. ಇವತ್ತು ದೇಶವನ್ನು ಒಳ್ಳೆಯ ಕೆಲಸ ನಿಮ್ಮ ಅಲ್ಲಲ್ಲ ನಿಮ್ಮ ನಾಗೇಂದ್ರ ಸರ್ ಕ್ವಿಕ್ ಆಗಿ ಹೇಳ್ಬಿಡಿ. ಬಿಡಿ ಗೋವಿಂದರಾಜ್ ಸರ್ ಬಿಡಿ. ದಕ್ಷಿಣ ಮುಖಗಳು ಆ ರೀತಿಯಾದ ಆಗಿತ್ತು. ಟೈಮ್ ಆಯ್ತು. ಎಸ್ ನಾಗೇಂದ್ರ ಸರ್. ಇವತ್ತು ಸಮಗ್ರ ಭಾರತದ ಇವತ್ತು ಇಡೀ ಜನಸಂಖ್ಯೆಗಳ ಹೊಂದಾಣಿಕೆಯಾಗಿ ಇವತ್ತು ನೋಡ್ತಾ ಇದೆ, ಅಭಿವೃದ್ಧಿ ನೋಡ್ತಾ ಸೊ ಇದೆ. ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದಾರೆ. ಓಕೆ ಈ ದೇಶದಲ್ಲಿ ಕಾಂಗ್ರೆಸ್ ಇಲ್ಲ. Yes. ಈ ರಾಜ್ಯದಲ್ಲಿರೋ ಕಾಂಗ್ರೆಸ್ಗೆ ಕೊನೆ ಮೇಲೆ ಸಿದ್ದರಾಮಯ್ಯ ಹೊಡಿತಾ ಇದ್ದಾರೆ. ಇವತ್ತೆಲ್ಲ ರಾಜೀನಾಮೆ ಸನ್ಮಾನ ಆಗ್ತಾ ಇದೆ. ರಾಜ್ಯದಲ್ಲಿ ರಾಜೀನಾಮೆ Yes, thank you so much. ಎಲ್ಲರಿಗೂ ನಜೀರ್ ಅವರು ಸರ್